ಗ್ಯಾಸ್ ನೋ ಸ್ಟಾಕ್ ಆಟೋ ಚಾಲಕರು ಒದ್ದಾಟವನ್ನ ನಡೆಸ್ತಾ ಇದ್ದಾರೆ. ಇಎಂಐ ಮನೆ ಬಾಡಿಗೆ ಕಟ್ಟುವುದಕ್ಕೂ ಕೂಡ ಹಣ ಇಲ್ಲ. ಆಟೋ ಬಾಡಿಗೆ ಮಾಡದಿದ್ರೆ ಬದುಕೋದು ಹೇಗೆ? ಗ್ಯಾಸ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದಂತಹ ಚಾಲಕರು ಬೆಳಗಾವಿಯ ಬಹುತೇಕ ಬಂಕ್ನಲ್ಲಿ ಗ್ಯಾಸ್ ಇಲ್ಲ, ಸಿಎನ್ಜಿ ಎಲ್ಲಾ ಕಡೆ ಸಿಗುತ್ತೆ ಅಂತ ಜಿಲ್ಲಾಡಳಿತ ಎಲ್ಲಿ ಗ್ಯಾಸ್ ಇದೆ ಅಂತ ತೋರಿಸಿ ಅಂತ ಹೇಳ್ಬಿಟ್ಟು ಚಾಲಕರು ಕಿಡಿಕಾರ್ತಾ ಇದ್ದಾರೆ. ನಗರದ ಬಹುತೇಕ ಬಂಕ್ಗಳಲ್ಲಿ ಗ್ಯಾಸ್ ಟ್ರಬಲ್ ಆರಂಭ ಆಗಿದೆ. ಗ್ಯಾಸ್ ಸಮಸ್ಯೆ ಪರಿಹರಿಸುವಂತೆ ಡ್ರೈವರ್ಸ್ ಮನವಿಯನ್ನ ಮಾಡ್ತಾ ಇದ್ದಾರೆ. ಸಿಎನ್ಜಿ ತುಂಬಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಇದ್ರೂ ಕೂಡ ಸಿಕ್ಕಾಪಟ್ಟೆ ಬೆಲೆ ಏರಿಕೆ ಆಗಿದೆ. ಬಾಡಿಗೆ ಸಿಗ್ತಾ ಇಲ್ಲ, ಬಾಡಿಗೆ ಓಡಿಸೋಕ್ಕಾಗ್ತಾ ಇಲ್ಲ. ದಿನನಿತ್ಯದ ಊಟಕ್ಕೂ ಕೂಡ ಒಂದು ಹೊತ್ತಿನ ಊಟಕ್ಕೂ ಕೂಡ ಬಿಕಾಸ್ ಅವತ್ತಿನ ದುಡಿಮೆ ಅವತ್ತಿನ ಊಟಕ್ಕೆ ಸೀಮಿತ ಆಗಿರುತ್ತೆ ಎಷ್ಟೋ ಆಟೋ ಡ್ರೈವರ್ಗಳ ಜೀವನ ಬದುಕು. ಸೊ ಹಾಗಾಗಿ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ. ಸೊ ಬಾಡಿಗೆ ಇಲ್ಲ ಅಂದರೆ ಕಾಸಿರಲ್ಲ ಅಂದರೆ ಹೊಟ್ಟೆ ತುಂಬಿಸ್ಕೊಳ್ಳುವಂಥದ್ದು ಸಿಕ್ಕಾಪಟ್ಟೆ ಕಷ್ಟ. ಸೊ ಪರದಾಡ್ತಾ ಇದ್ದಾರೆ. ಇನ್ನು ಮಕ್ಕಳು ಮರಿ ಇರೋರಂತೂ ಕೂಡ, ಫ್ಯಾಮಿಲಿ ಇರೋರಂತೂ ಕೂಡ ಕಣ್ಣಲ್ಲಿ ಕಣ್ಣೀರ ಆಗ್ತಾ ಇದ್ದಾರೆ. ಸಿಎನ್ಜಿ ತುಂಬಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ನಿಂತ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡಿದ್ವಿ. ಸೊ ಹೀಗಾದ್ರೆ ಹೇಗೆ ಬದುಕಬೇಕು ನಾವು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ದಯವಿಟ್ಟು ಸಿಎನ್ಜಿ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹೇಳ್ಬಿಟ್ಟು ಎಷ್ಟೋ ದೂರ ಹುಡ್ಕೊಂಡು ಹೋಗ್ಬೇಕು, ಎಲ್ಲೋ ಒಂದೊಂದು ಕಡೆ ಸಿಗ್ತಾ ಇದೆ, ಅದು ಕೂಡ ಸಿಕ್ಕಾಪಟ್ಟೆ ದುಬಾರಿ ಆಗಿದೆ. ಸಿಎನ್ಜಿ ಹಾಕ್ಸಿದ್ದಕ್ಕೂ ಬಾಡಿಗೆಗೂ ಯಾವುದಕ್ಕೂ ಕೂಡ ಒಂದಕ್ಕೊಂದು ಕೈಗಿಟಕ್ತಾ ಇಲ್ಲ ಬೆಲೆ ಅಂತ ಹೇಳ್ಬಿಟ್ಟು ಆಕ್ರೋಶವನ್ನ ಹೊರಹಾಕ್ತಾ ಇರುವಂಥದ್ದು ಆಟೋ ಚಾಲಕರು ಒದ್ದಾಟವನ್ನ ನಡೆಸ್ತಾ ಇದ್ದಾರೆ. ನೋ ಸ್ಟಾಕ್ ಗ್ಯಾಸ್ ಕೂಡ ಪರದಾಟವನ್ನ ನಡೆಸ್ತಾ ಇರುವಂಥದ್ದು ಚಾಲಕರು. ಸೊ ಹೀಗಾದ್ರೆ ಹೇಗೆ ಸ್ವಾಮಿ ಜೀವನವನ್ನ ನಡೆಸಬೇಕು ಅಂತ ಸರ್ಕಾರಕ್ಕೆ ಹಿಡಿ ಶಾಪವನ್ನು ಹಾಕ್ತಿದ್ದಾರೆ. 12 ದಿನ ಇಲ್ಲ 15 ದಿನ ಆತ. ಈಗ ಇವ್ರ 1 ಪಂಪ್ ಚಾಲು ಇರ್ತಾರ, 5 ಪಂಪ್ ಬಂದ, 2 ಪಂಪ್ ಚಾಲು ಇರ್ತಾರ, 4 ಪಂಪ್ ಹಿಂಗ್ ಮಾಡ್ಕ್ಯಾಸ ನಮ್ಗೆ ರಿಕ್ಷಾ ಡ್ರೈವರ್ಸ್ಗೆ ಎಲ್ಲಾ ಇಷ್ಟ ತೊಂದರೆ ಆಗಾಕತೈತಿ. ಅರ್ಧ ರಿಕ್ಷಾ ಬಂದಿದ್ದೇವಿ, ಮತ್ತ ಅದ್ರ ಕಂತ ತುಂಬವ್ರ, ಮತ್ತ ಅದ್ರ ಜೀವನ ಮುಂದಿನ ಮಾಡೋದು ಅವ್ರಿಗೆ ಹೆಂಗ? ನಾವ್ ಸರ್ಕಾರಗೆ ಮತ್ತೆ ಯಾರ ಅಧಿಕಾರಿ ಇದಾರ ಅವ್ರೆ, ಮತ್ತೆ DC ಸಾಹೇಬ್ರಿಗೆ, ಮತ್ತೆ MLA ಸಾಹೇಬ್ ನಮ್ಮ ಭವಿಷ್ಯದ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತೇವಿ, ನೀವು ಒಂದ್ ಸೊಲ್ಯೂಷನ್ ತಗದ್ ಕ್ಯಾಸ ಒಂದ್ ಪಂಪ್ ಇಲ್ರಿ 2 ಪಂಪ್ ಚಾಲು ಮಾಡ್ಕ್ಯಾಸ ನಮ್ ರಿಕ್ಷಾ ಡ್ರೈವರ್ಗೆ ಸ್ವಲ್ಪ ಜೀವನ ಮಾಡಕ್ಕೆ ಸ್ವಲ್ಪ ಇದು ಮಾಡ್ರಿ ಅಂತ ಒಂದು ಅನುಕೂಲ ಮಾಡ್ರಿ ಅಂತ ನಾವೊಂದು ಮನವಿ ಕೊಡ್ತೇವೆ. ಜಿಲ್ಲಾಡಳಿತ ಪೆಟ್ರೋಲ್ ಇದು ಗ್ಯಾಸ್ ಸಮಸ್ಯೆ ಇಲ್ಲ, ಈಗ ಇಲ್ಲ ಪಂಪ್ ಬಂದದಲ್ಲ ಸರ್, ಅವ್ರ ಇತರಲೆ ಅವ್ರು ಹೇಳಿದ್ರು ಬರೋಬರ್ ಐತಿ. ಸರಿ, ಇಲ್ಲ ಪಂಪ್ ಇವ್ರು ಬಡ ಮಾಡಲ್ಲ, ಅವ್ರ ಗಮನ್ಗೆ ಬರಾಬೇಕಲ್ಲ, ಎಲ್ಲ ಅವ್ರಿಗೇನೋ ಗೊತ್ತಾಗಬೇಕು ಸರ್ ಪಂಪ್ ಬಂದೈತಿ ಅಂತ. ಮೊನ್ನೆ ಅವ್ರ ಎಲ್ಲ ಇನ್ಸ್ಪೆಕ್ಷನ್ ಎಲ್ಲ ಮಾಡಕ್ಕೆ ಎಲ್ಲ ಕಳ್ಸಿದ್ರ, ಎಲ್ಲ ನೋಟಿಸ್ ಕೊಟ್ಟಾರ ಅವ್ರು ಮೊನ್ನೆ. ಮತ್ತೆ ಈಗ ಎಲ್ಲ ಪಂಪ್ ಬಂದ, ಅಚಾನಕ್ ಪಂಪ್ ಮಾಡ್ತಿರ್ತಾರೆ. 12 ಗಂಟೆಗೆ ಬಂದ, 6 ಗಂಟೆಗೆ ಬಂದ. ಮತ್ತೆ ರಿಕ್ಷಾ ಡ್ರೈವರ ಪಂಪ್ಗೆ ಗ್ಯಾಸ್ ಐತಿ ತಗೋಪ್ಪ ಅಂತ ನಿನ್ನೆ ರಾತ್ರಿ ಒಂದು 15 ರಿಕ್ಷಾ ಅಲ್ಲಿ ಕೊಲ್ಲಾಪುರ ಸರ್ಕಾರ ಗ್ಯಾಸ್ ಐತಿ ಹಾಕಿಲ್ಲ. ಜೀವನ ಸರ 300 ರೂಪಾಯಿ ಕಂತ ಐತೆ ರಿಕ್ಷಾದ. ಮೊದಲ ಫಸ್ಟ್ ಕಂತು ಯಾರಿಗೆ ಮಾಪ್ ಆಗಂಗಿಲ್ಲ, ಬ್ಯಾಂಕ್ ರೊಕ್ಕ ಇರ್ತದ. ಎಲ್ಲ ಹೊಸ ಗಾಡಿ, ಇದ ಗಾಡಿ, ಆದ್ ಗಾಡಿ ಅಂತ 300 ರೂಪಾಯಿ 200 ರೂಪಾಯಿ ಕಂತ. ಆಮೇಲೆ ಇದ ನೋಡಿದ್ರೆ ಹಿಂಗೈತಿ ಜೀವನ ಮಾಡೋದು ಹೆಂಗ ಅವ್ರು. ಸೊ ನೋಡ್ತಾ ಇರ್ಬೋದು ಪಾಪ ಆಟೋ ಚಾಲಕರು ಯಾವ ರೀತಿಯಾಗಿ ಪರದಾಟವನ್ನ ನಡೆಸ್ತಾ ಇದ್ದಾರೆ ಅಂತ. ಸಿಎನ್ಜಿ ಸಿಗ್ತಾ ಇಲ್ಲ, ಸಿಕ್ಕರೂ ಕೂಡ ದುಬಾರಿ ಆಗಿದೆ. ಆ ಬಾಡಿಗೆಗಳು ಕೂಡ ಅಂದ್ರೆ ಆ ಸಿಎನ್ಜಿ ತುಂಬಿಸಿದ್ದಕ್ಕಾದ್ರೂ ಅಟ್ಲೀಸ್ಟ್ ಆ ಬಾಡಿಗೆಗೂ ಒಂದಷ್ಟು ಬೆಲೆ ಅಮೌಂಟ್ ಕೈಗಿಟ್ಟಬೇಕಲ್ವಾ. ಸೊ ಅದು ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಹೀಗಾದ್ರೆ ಹೇಗೆ ನಾವು ಸಂಸಾರವನ್ನ ನಡೆಸಬೇಕು, ಹೇಗೆ ನಾವು ಜೀವನವನ್ನ ಬದುಕನ್ನ ಸಾಗಿಸ್ಬೇಕು ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಗ್ಯಾಸ್ ಪೂರೈಕೆ ಮಾಡಿ ಅಂತ ಹೇಳ್ಬಿಟ್ಟು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸರ್ಕಾರಕ್ಕೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ.